ನನಗೆ ತುಂಬ ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಯಾಕಂದರೆ ಇವತ್ತುಂಟಲ್ಲ, ಬರುವಾಗ ತಲೆಯಿಂದ ಕೂದಲು ಒಂದಿರ್ಲಿಕ್ಕಿಲ್ಲ, ಪೂರ ಬೋಳಿಸ್ತೇನೆ ನಾನು. ಇವತ್ತು ನಮಗೆ ಚೊರೆ ಆಗ್ತದಾ, ಫೈಟಿಂಗ್ ಆಗ್ತದಾ ಶಾಪಿಂಗಲ್ಲಿ, ಅಥವಾ ಕೇಳಿದೆಲ್ಲ ತೆಗ್ಸಿ ಕೊಡ್ತಾರ ನೋಡುವ. ನನಗೆ ಚೊರೆ ಫೈಟಿಂಗ್ ಎಲ್ಲ ಆಗುದಿಲ್ಲ, ತಲೆನೋವು ಆಗ್ತದೆ. ವರ್ಷದಲ್ಲಿ ಒಂದ್ಸಲ ನಾನು ಕೇಳುದು. ಅಲ್ಲ, ನೀನು ವರ್ಷ ಇಡೀ ತಲೆನೋವು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಷ್ಮಿತಾ. ನೀವೆಣಿಸ್ಬೋದು ಸ್ಟಾರ್ಟಿಂಗ್ ಇವಳು ಕೋಳಿ ಸಾರು ತೋರಿಸ್ತಾ ಇದ್ದಾರೆ ಅಂತೇಳಿ. ಇದು ನನ್ನ ಅತ್ತೆ ನನ್ನ ತಾಯಿ ಮನೆಗೆ ಹೋಗಿದ್ರು 2 ದಿವಸ ನಿಲ್ಲಿಕ್ಕೆ ಅಂತೇಳಿ. ಹಾಗಾಗಿ ಅಲ್ಲಿ ಅಮ್ಮ ಕೊಟ್ಟು ಕಳಿಸಿದ್ರು ಕೋಳಿ ಸಾರು ಹಾಗೆ ಶಾವಿಗೆ ಎಲ್ಲ. ನನಗೆ ಅದರಲ್ಲಿ ಮೊಟ್ಟೆ ಉಂಟು ನೋಡಿ, ಅದು ನನಗೆ ತುಂಬಾ ಇಷ್ಟ. ಹಾಗಾಗಿ ಅಮ್ಮ ಸಾರೆಲ್ಲ ಮಾಡಿ ಕೊಟ್ಟು ಕಳಿಸಿದ್ದಾರೆ. ಮತ್ತು ಬರುವಾಗ ಸಂಜೆ ಆಗಿತ್ತು, ಹಾಗೆ ಮಕ್ಕಳು ಸ್ಕೂಲಿಂದ ಎಲ್ಲ ಬಂದು ಅವರಿಗೆ ನಾನು ಬಿಸಿ ಮಾಡಿ ಕೊಡ್ತಾ ಇದ್ದೇನೆ ತಿನ್ನಲಿ ಅಂತೇಳಿ. ಸಂಜೆ ನಮ್ಮ ಮಾಡೋ ಕೋಳಿ ಸಾರು ಉಂಟಲ್ಲ, ತುಂಬಾ ಟೇಸ್ಟಿಯಾಗಿರ್ತದೆ. ನಮಗಂತೂ ತುಂಬಾ ಇಷ್ಟ, ನನ್ನ ಮಕ್ಕಳಿಗೆ ಕೂಡ ಹಾಗೆ, ನನ್ನ ಹಸ್ಬೆಂಡಿಗೂ ತುಂಬ ಇಷ್ಟ. ಹಾಗಾಗಿ ತಂದ ಕೂಡಲೇ ಇಲ್ಲಿ ಬಿಸಿ ಮಾಡ್ತಾ ಇದ್ದೇನೆ. ಮಕ್ಕಳನ್ನು ಕರ್ಕೊಂಡು ಕೂಡ ಬಂದಿದ್ದೆ ನಾನು ಸ್ಕೂಲಿಂದ ಸಂಜೆ 4 ಗಂಟೆ ಆಗುವಾಗ. ಹಾಗಾಗಿ ಸಂಜೆ ಟೀಗೆ ಇದನ್ನೇ ಕೊಡ್ತಾ ಇದ್ದೇನೆ ಮಕ್ಕಳಿಗೆ. ಸೂಪರ್ ಟೇಸ್ಟಿಯಾಗಿತ್ತು ಮಾತ್ರ. ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡುವಂತೇಳಿ. ಅಮ್ಮಂದಿರು ಹಾಗೆ ಅಲ್ಲ, ಮಕ್ಕಳಿಗೆ ಏನಾದರೂ ಇಷ್ಟ ಇದ್ದರೆ ಅದನ್ನೇ ಮಾಡಿ ಕೊಟ್ಟು ಕಳಿಸ್ತಾರೆ. ನನ್ನಮ್ಮ ಕೂಡ ಹಾಗೆ, ಎಲ್ಲರಮ್ಮಂದಿರು ಹಾಗೇನೆ. ನಮಗೇನಾದರೂ ಇಷ್ಟದ್ದು ರೆಸಿಪಿ ಇದ್ದರೆ ಮಾಡಿ ಕೊಟ್ಟು ಕಳಿಸ್ತಾರೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಸೇಮೆ ಹಪ್ಪಳ ಒಂದು ಬಕೆಟ್. ಕಬಾಬ್ಲ ಬೈದಂಗೆ ಶಾನು. ಕಬಾಬಾ ನನ್ನ ಫೇವ್ರೆಟ್ ಐಕಾನ್. ಅಮ್ಮನ ಮನೆಗೆ ಹೋಗಿದ್ರು ನನ್ನ ಅತ್ತೆ, ನಮ್ಮ ಇಂತೆಲ್ಲ ಕಳಿಸಿದ್ದಾರೆ ನೋಡಿ. ಯಾವತ್ತಿಗೆ ಈಗ ಇದು ತೆತ್ತಿ ಬಿಡ. ಪೀಸ್ ಬಿಡೆ ಸಾಲು ತೆತ್ತಿ ಬಿಡೆ. ನಿಂಗೆ ಮಧ್ಯೆ ಬರಲಿ. ನನ್ನಂಚೂರು. ಇದು ನೆಕ್ಸ್ಟ್ ಡೇ, ಅಂದರೆ ಮಂಗಳವಾರದ ದಿವಸ, ಟ್ಯೂಸ್ಡೇ. ಮಂಗಳವಾರದ ದಿವಸ ಅಂದರೆ ನಮಗೆ ಅವತ್ತೊಂದು ದಿವಸ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾವು ಮನೆಯಲ್ಲಿ ಮಾಡೋದಿಲ್ಲ, ನಮಗೊಂದು ದಿವಸ ಫ್ರೀ, ನನಗೆ ಮತ್ತು ಅತ್ತೆಗೆ. ಮಾವನ ಲೆಕ್ಕದಲ್ಲಿ ಯಾವಾಗಲೂ ಬ್ರೇಕ್ಫಾಸ್ಟ್ ನಾವು ಹೋಟ್ಲಲ್ಲಿ ತರಿಸ್ತೇವೆ, ಇಲ್ಲಾಂದರೆ ಹೋಗಿ ತಿಂತೇವೆ. ಆ ರೀತಿ ನಾವು ಮಂಗಳವಾರ ದಿವಸ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಒಂದು ಮಾಡೋದಿಲ್ಲ ಮನೆಯಲ್ಲಿ. ಹಾಗಾಗಿ ನಮ್ಮ ಸುಳ್ಯದಲ್ಲಿ ಒಂದು ಹೊಸ ರೆಸ್ಟೋರೆಂಟ್ ಓಪನ್ ಆಗಿತ್ತು, ರಸಪಾಕ ಅಂತೇಳಿ. ಅಂದರೆ ಸುಳ್ಯ ಪೇಟೆಯಲ್ಲಿ ಅಲ್ಲ, ಸ್ವಲ್ಪ ಮುಂದೆ ಹೋಗಬೇಕು. ಅಲ್ಲಿ ನೋಡಿ ಯಾವ ರೀತಿಯಾಗಿದೆ ಹೋಟೆಲ್ ಅಂತೇಳಿ. ನಮಗಂತೂ ಹೋಟೆಲ್ ನೋಡಿ ತುಂಬಾ ಖುಷಿಯಾಯಿತು. ಸೂಪರಾಗಿತ್ತು ಹೋಟೆಲ್, ತುಂಬಾ ನೀಟಾಗಿ ಇತ್ತು ಹೋಟೆಲು. ನೋಡಿ ಒಂಥರ ಡೆಕೋರೇಷನ್ ಎಲ್ಲ ನೋಡಿ, ಆ ಬಲ್ಬ್ ಆಗಿರ್ಬೋದು, ಆಮೇಲೆ ಗಾರ್ಡನ್, ತುಂಬಾ ಚೆನ್ನಾಗಿರೋ ಗಾರ್ಡನ್ ಎಲ್ಲ ಇತ್ತು. ಇಲ್ಲಿ ನೋಡಿ ಮಾವ ಇಡ್ಲಿ ಮತ್ತು ವಡೆ ತಗೊಂಡಿದ್ದಾರೆ. ಹಾಗೆ ನನ್ನ ಹಸ್ಬೆಂಡ್ ಡಿಪ್ ಅಂತೇಳಿ ಹೇಳ್ತಾರೆ ನೋಡಿ, ಅದಕ್ಕೇ ಸಾಂಬಾರು ಹಾಕಿ ತಂದು ಕೊಡ್ತಾರೆ ಇಡ್ಲಿ ವಡೆಗೆ, ಅದು ತಗೊಂಡಿದ್ರು. ನನ್ನ ಅತ್ತೆ ಕೂಡ ಇಡ್ಲಿ ಸಾಂಬಾರು ತೊಗೊಂಡದ್ದು, ಇಡ್ಲಿ ವಡೆ ಸಾಂಬಾರು. ಟೇಸ್ಟ್ ಮಾತ್ರ ಅದ್ಭುತವಾಗಿತ್ತು. ನನ್ನ ಮಗಳು ಪೂರಿ ತೊಗೊಂಡಿದ್ದಾಳೆ, ಅದು ಅವಳು ಪೂರ್ತಿ ತಿನ್ನಲಿಲ್ಲ, ಮಾತ್ರ ಒಂದೇ ಪೂರಿ ತಿಂದದ್ದು. ನಾನು ಮತ್ತು ನನ್ನ ಮಗ ಬೆಣ್ಣೆ ಮಸಾಲೆ ದೋಸೆ ತಗೊಂಡದ್ದು. ಇದು ಎಷ್ಟು ಸೂಪರಾಗಿತ್ತು ಅಂದರೆ ಉಂಟಲ್ಲ, ಅದು ಈಗಲೂ ನನಗೆ ನೋಡುವಾಗ ಬಾಯಲ್ಲಿ ನೀರು ಬರ್ತಾಯಿತ್ತು, ಅಷ್ಟು ಸೂಪರಾಗಿತ್ತು. ನಮ್ಮ ಸುಳ್ಯದವರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಒಂದು ಸಲ ಹೋಗಿ ಆಯಿತಾ,
ಹೋಟೆಲಿಗೆ, ರೆಸ್ಟೋರೆಂಟಿಗೆ. ಸೂಪರಾಗಿತ್ತು. ಈ ಬೆಣ್ಣೆ ಮಸಾಲೆ ದೋಸೆ ಒಮ್ಮೆ ಟ್ರೈ ಮಾಡಿ. ನನಗಂತೂ ತುಂಬಾ ಇಷ್ಟ ಆಯ್ತು ಇದು. ಅದರ ಜೊತೆಗೆ ಬೆಣ್ಣೆ ಬಿಸಿ ಬಿಸಿ ದೋಸೆಗೆ ಉಂಟಲ್ಲ, ಬೆಣ್ಣೆ ಸೈಡಲ್ಲಿ ಇಟ್ಟು ಕೊಡ್ತಾರಲ್ಲ, ಸೂಪರ್ ಟೇಸ್ಟಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಷ್ಮಿತಾ. ಇವತ್ತು ಒಂದು ಕಡೆಗೆ ಹೋಗ್ತಾ ಇದ್ದೇವೆ. ಎಲ್ಲಿಗೆ ಅಂತೇಳಿ ಗೆಸ್ ಮಾಡಿ ಎಲ್ಲರೂ. ನನ್ನ ತಮ್ಮನೇಲಿ ನೋಡಿದರೆ ಗೊತ್ತಾಗ್ಬೋದು ನಿಮಗೆ ಎಲ್ಲಿ ಹೋಗಿದ್ವಿ ಅಂತೇಳಿ. ಏನಂದರೆ, ಅವಳು ನಿನ್ನೆ ಬಿದ್ದದ್ದು ಸ್ಕೂಲಲ್ಲಿ. ಬಿದ್ದು ಸ್ವಲ್ಪ ಕೈಗೆ ಪೆಟ್ಟಾಗಿತ್ತು, ಹಾಸ್ಪಿಟಲೆಲ್ಲ ತೋರಿಸಿದ್ವಿ. ಹಾಗಾಗಿ ಅವಳ ಮ್ಯಾಮ್ ನನ್ನ ವ್ಲಾಗ್ಸ್ ಎಲ್ಲ ವಾಚ್ ಮಾಡ್ತಾರೆ, ಅದಕ್ಕೆ ನಾನು ಹೇಳ್ತಿರೋದು. ಬರೀಲಿಕ್ಕೆಲ್ಲ ಆಗ್ತಿಲ್ಲ ಇತ್ತು ಪಾಪ ಅವಳಿಗೆ ನಿನ್ನೆ, ಹಾಗಾಗಿ ಬರೀಲಿಲ್ಲ, ಹೋಮ್ವರ್ಕ್ ಎಲ್ಲ ಮಾಡಲಿಲ್ಲ. ಇವತ್ತು ನಮ್ಮ ಜೊತೆ ಇಲ್ಲಾದ್ರೆ ಮೇ ಇಲ್ಲಿ ಇಡ್ತಾಳೆ, ಇಲ್ಲಿ ನೋವಾಗ್ತಾ ಉಂಟಿಲ್ಲ ನಂಗೆ. ಇವತ್ತು ಮಾರ್ನಿಂಗ್ ನಾವು ರಸಪಾಕ ಅಂತೇಳಿ ಹೊಸ ಹೋಟ್ಲ್ ಓಪನ್ ಆಗಿದೆ, ಅಲ್ಲಿಗೆ ಹೋಗಿದ್ವಿ ಬ್ರೇಕ್ಫಾಸ್ಟಿಗೆ. ಸೂಪರ್ ಇತ್ತು ಮಾತ್ರ ಟೇಸ್ಟ್. ದೋಸೆ ಎಲ್ಲ ಚಂದ ಇತ್ತು, ಕ್ರಿಸ್ಪಿಯಾಗಿ. ನಾನು ಬಟರ್ ದೋಸೆ ಇತ್ತು ಅನ್ಯತಾ, ಬಟರ್ ಮಸಾಲ ದೋಸೆ ತಗೊಂಡದ್ದು ನಾನು. ಸೂಪರ್ ಇತ್ತು ಮಾತ್ರ, ಸೂಪರ್ ಟೇಸ್ಟಿ. ಹನಿರಾದೆ ತಿಂದಿನಿ, ಹನಿ ಪೂರಿ ಬಾಜಿ ತಿಂದ್ಲು, ಸೂಪರ್ ಟೇಸ್ಟಿಯಾಗಿತ್ತು. ಈಗ ನಾವು ಇದು ನನಗೆ ತುಂಬ ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಯಾಕಂದರೆ ನಾನು ಮತ್ತು ಇವರಿಬ್ಬರೇ ಹೋಗೋದು ಅಂತೇಳಿ ಎಣಿಸಿದ್ದು. ನಾವು ಆಸೆಯಲ್ಲಿದ್ವಿ ನಮಗೆ, ಅಂದರೆ ಇಬ್ಬರಿಗೆ ಹೋಗ್ಲಿಕ್ಕೆ ಸಿಗೋದಿಲ್ಲ ಎಲ್ಲಿಗೆ ಸಹ, ಗಂಡ ಹೆಂಡತಿ ಮಾತ್ರ ಹೋಗಲಿಕ್ಕೆ. ಹಾಗೆ ಅಂತೇಳಿ ಆಸೆಯಲ್ಲಿ ಹೊರಟದ್ದು. ಆದರೆ ಏನು ಮಾಡೋದು, ನನ್ನ ಮಗಳು ಸಹ ಹೊರಟ್ಲೊಟ್ಟಿಗೆ. ಹಾಗಾಗಿ ಸ್ಪೆಷಲ್ ಡೇ. ಯಾಕಂದರೆ ನಂದು ಬರ್ತ್ಡೇ ಉಂಟು ನೆಕ್ಸ್ಟ್ ನಾಳ್ದು 29th ಅಕ್ಟೋಬರ್. ನೆಕ್ಸ್ಟ್ ವರ್ಷ ಅಲ್ಲ, ಈ ವರ್ಷನೇ. ಹಾಗಾಗಿ ಅದಕ್ಕೆ ಶಾಪಿಂಗಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ನೆಕ್ಸ್ಟ್ ವೀಕ್ ದೀಪಾವಳಿ ಆಗ್ತದಲ್ಲ, ಅದರ ನೆಕ್ಸ್ಟ್ ವೀಕ್ ನನ್ನ ಬರ್ಡೇ ಬರ್ತದೆ ನಮಗೆ. ಅಂದರೆ ಟ್ಯೂಸ್ಡೇ ಮಾತ್ರ ರಜೆ ಇರೋದು ನನ್ನ ಹಸ್ಬೆಂಡಿಗೆ. ಹಾಗಾಗಿ ಬೇರೆ ದಿವಸ ಅವರು ಬರುವುದಿಲ್ಲ, ಕಡಿಮೆ, ಎಲ್ಲಿಗೆ ಸಹ ಹೋಗುವುದಿಲ್ಲ. ಹಾಗಾಗಿ ನಾವು ಟ್ಯೂಸ್ಡೇಗೋಸ್ಕರನೇ ಕಾಯೋದು ಎಲ್ಲದಕ್ಕೂ. ಹಾಗಾಗಿ ಇವತ್ತು ಶಾಪಿಂಗಿಗೆ ಕರ್ಕೊಂಡು ಹೊರಟಿದ್ದಾರೆ ನನ್ನನ್ನು. ಏನೆಲ್ಲ ಕೊಡಿಸ್ತಾರೆ ನೋಡುವ, ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಲಿಸ್ಟ್ ಕೊಟ್ಟಿದ್ದೇನೆ ಎಂತೆಲ್ಲ ಬೇಕು ಅಂತೇಳಿ. ಎಂತ ಪಟಾಕಿದೆ ಲಿಸ್ಟ್? ಮತ್ತೆ ಮಗಳು ಪಟಾಕಿ ಇದ್ದ ಲಿಸ್ಟ್ ಒದ್ದೆ ಲಿಸ್ಟ್. ಹಾಗಾಗಿ ನೋಡುವ ಏನೆಲ್ಲ ತೆಗ್ಸಿ ಕೊಡ್ತಾರೆ ನೋಡುವ. ಇವತ್ತು ನಮಗೆ ಚೊರೆ ಆಗ್ತದಾ, ಫೈಟಿಂಗ್ ಆಗ್ತದಾ ಶಾಪಿಂಗಲ್ಲಿ, ಅಥವಾ ಕೇಳಿದೆಲ್ಲ ತೆಗ್ಸಿ ಕೊಡ್ತಾರ ನೋಡುವ. ನನಗೆ ಚೊರೆ ಫೈಟಿಂಗ್ ಎಲ್ಲ ಆಗೋದಿಲ್ಲ, ತಲೆನೋವು ಆಗ್ತದೆ. ನೋಡಿ ಸ್ಪೆಕ್ಸ್ ಹಾಕೊಂಡಿದ್ದಾರೆ ತಲೆನೋವು ಅಂತೇಳಿ. ನಿಮ್ಮನ್ನು
ಕರ್ಕೊಂಡು ಹೋಗು ಅಂತ ಹೇಳಿದರೆ ನಮಗೆ ತಲೆನೋವು. ನೋಡಿ, ವರ್ಷದಲ್ಲಿ ಒಂದ್ಸಲ ನಾನು ಕೇಳುದು. ಅಲ್ಲ, ನೀನು ವರ್ಷ ಇಡೀ ತಲೆನೋವು. ವರ್ಷದಲ್ಲಿ ಒಂದ್ಸಲ ಶಾಪಿಂಗ್ ಮಾಡಿಸ್ತಾರೆ. ಅದು ಇಷ್ಟು ಸಮಯ ನಾನು ವ್ಲಾಗ್ಸ್ ಮಾಡ್ತಿರ್ಲಿಲ್ಲ ಆಯ್ತಲ್ಲ, ಹಾಗಾಗಿ ಶೇರ್ ಮಾಡಲಿಲ್ಲ. ಈ ಸಲ ವ್ಲಾಗ್ಸ್ ಮಾಡ್ತಿರುವ ಕಾರಣ ನಿಮಗೆಲ್ಲ ತೋರಿಸ್ತಾ ಇದ್ದೇನೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ನೋಡುವ. ಮ್ಯಾಕ್ಸಿಗೆ ಹೋಗ್ಬೇಕು ಅಂತ ಹೇಳಿದ್ದೇವೆ, ಮ್ಯಾಕ್ಸ್ ಮತ್ತು ಝೂಡಿಯೋ ಅದೆರಡು ಕೂಡ ಇಲ್ಲಿ ಫಾರಮ್ ಹಾಲಲ್ಲಿ ಎರಡು ಕೂಡ ಉಂಟು. ಹಾಗಾಗಿ ಅಲ್ಲೇ ಹೋಗುವ ಅಂತೇಳಿ ಅಂದ್ಕೊಂಡಿದ್ದೇವೆ. ನೋಡುವ ಎಲ್ಲಿಗೆಲ್ಲ ಹೋಗ್ತೇವೆ, ಏನೆಲ್ಲ ಶಾಪಿಂಗ್ ಮಾಡ್ತೇವೆ, ಎಷ್ಟೆಲ್ಲ ಎಂತ ಬೋಳಿಸ್ತೇನೆ ನಾನು. ನೋಡುವ, ಈ ಸಲ ಮಾತ್ರ ಬಿಡುವುದಿಲ್ಲ ನಾನು ಇವರನ್ನು. ನಂದು ಮೊನ್ನೆ ಅವರ ಬರ್ಡೇಗೆ ಪೊರ್ಲು ಖರ್ಚು ಮಾಡಿಸಿದ್ದಾರೆ, ಇವತ್ತು ನಾನು ಬಿಡ್ತೇನಾ? ನೀ ಫುಲ್ಲು ಮಜಾ ಮಂತುಗವೆ. ಓಕೆ, ಅಲ್ಲಿ ಹೋದ್ಮೇಲೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೇನೆ. ಬಾಯ್ ಬಾಯ್. PC ರೋಡಲ್ಲಿ ಅತ್ತಿಗೆ ಸಿಕ್ಕಿದ್ರು, ಒಂದು ಪಾರ್ಸೆಲ್ ತಗೊಳ್ಳಿಕ್ಕಿತ್ತು ಅವರ ಕೈಯಿಂದ. ಹಾಗಾಗಿ ಹೊಸತು ಡ್ರೆಸ್ ಪೂರ ಮಾಡ್ದು ಬಾರಿ ನೈಸ್ ವರಿಯ. ಅಲ್ಲಿಂದ ಸೀದಾ ಫಾರಮ್ ಹಾಲ್ಗೆ ಬಂದ್ವಿ ನಾವು. ನೋಡಿ ಎಷ್ಟು ಚೆನ್ನಾಗಿ ಎಂಟ್ರೆನ್ಸ್ ಮಾಡಿದ್ದಾರೆ ಅಂತೇಳಿ ಫಾರಮ್ ಹಾಲಲ್ಲಿ. ಹುಲಿದು ಮುಖ ನೋಡಿ, ನಿಜವಾದ ಹುಲಿಯಾಗೆ ಕಾಣ್ತಾ ಇತ್ತು. ಭಾರಿ ಚೆನ್ನಾಗಿತ್ತು ಮಾತ್ರ. ನನಗಂತೂ ತುಂಬಾ ಇಷ್ಟ ಆಯಿತು. ನನ್ನ ಮಗಳು ಮತ್ತು ಹಸ್ಬೆಂಡ್ ಪಾರ್ಕಿಂಗಿಗೆ ಅಂತೇಳಿ ಹೋದರು. ನಾನೊಬ್ಬಳೇ ಒಳಗಡೆ ಹೋದೆ ಫಸ್ಟಿಗೆ. ಅವ್ರು ಪಾರ್ಕಿಂಗ್ ಮಾಡಿ ಬರ್ತೇನೆ ಅಂತ ಹೇಳಿದರು. ಹಾಗಾಗಿ ನೋಡಿ, ಫಸ್ಟಿಗೆ ನಾನು ಮ್ಯಾಕ್ಸಿಗೆ ಹೋದೆ. ಮ್ಯಾಕ್ಸಲ್ಲಿ ಸ್ವಲ್ಪ ಶಾಪಿಂಗ್ ಮಾಡುವ ಅಂತೇಳಿ ಕೆಲವು ಡ್ರೆಸ್ ಎಲ್ಲ ಹಾಕಿ ನೋಡಿದೆ ನಾನು. ಅದರಲ್ಲಿ ನೋಡಿ, ಇದೊಂದು ಕುರ್ತಾ ಟಾಪ್, ಕೆಲವು ಟಾಪ್ಸ್ ಹಾಕಿದೆ ಮತ್ತು ಕೆಲವು ಜೀನ್ಸಿಗೆ ಹಾಕುವಂಥದ್ದು ಹಾಕಿದೆ. ನೋಡ್ಬೋದು ನೀವು. ಇದರಲ್ಲಿ ನಾನು ಯಾವುದು ತಗೊಂಡಿದ್ದೇನೆ ಅಂತೇಳಿ ನೀವು ಗೆಸ್ ಮಾಡಿ ಆಯಿತಾ. ಇದೆಲ್ಲ ನಾನು ಹಾಕಿ ನೋಡಿದ್ದು ಜಸ್ಟ್, ಯಾವುದಾಗ್ಬೋದು ಅಂತೇಳಿ. ನಾನು ಯಾವಾಗಲೂ ಹಾಗೆ ತುಂಬ ಶಾಪಿಂಗ್ ಮಾಡಬೇಕು ಅಂತೇಳಿ ಹೋದರೆ ಮ್ಯಾಕ್ಸಿಗೆ ನನಗೆ ಟಾಪ್ಸ್ ಕಲೆಕ್ಷನೇ ಸಿಗೋದಿಲ್ಲ. ಅದೇ ಸುಮ್ಮನೆ ಹೋಗಿರ್ತೇವೆ ತಗೊಳ್ಳಿಕ್ಕೆ ಇರೋದಿಲ್ಲ, ಆದರೂ ಸುಮ್ಮನೆ ಮಕ್ಕಳಿಗೆ ಏನಾದರೂ ತಗೊಳ್ಳಿಕ್ಕೆ ಹೋಗಿರ್ತೇವೆ, ಆಗ ಒಳ್ಳೊಳ್ಳೆ ಟಾಪ್ಸ್ಗಳೆಲ್ಲ ಇರ್ತವೆ, ಆಗ ಆಸೆಯಾಗಿ ಹೋಗ್ತದೆ ನನಗೆ. ಈ ಸಲ ಕೂಡ ಹಾಗೆ ಆಯಿತು. ತುಂಬ ಏನು ಇಷ್ಟ ಆಗಲಿಲ್ಲ ನನಗೆ ಡ್ರೆಸ್ಗಳು, ಆದರೂ ಕೂಡ ಬಂದದ್ದಕ್ಕೆ ತಗೊಂಡೆ ನಾನು. ಮತ್ತು ಈಗ ತಗೊಳ್ಳೋದಿದ್ದರೆ ಮತ್ತೆ ಹೇಳ್ತಾರೆ, ಇದು ಮೊನ್ನೆ ತಗೊಳ್ಳಿಕ್ಕೆ ಆಗಲಿಲ್ವ ನಿಂಗೆ ಅಂತೇಳಿ ಹೇಳ್ತಾರೆ. ಇಲ್ಲದಿದ್ದರೆ ಈ ಥರ ಹೇಳ್ತಾರೆ, ನಿಂಗೆ ಮೊನ್ನೆ ತೆಗೆಸಿ ಕೊಟ್ಟದ್ದು ಮಾರೈತಿ, ಪುನಃ ಡ್ರೆಸ್ ಇಲ್ಲ ಹೇಳ್ತಿ ಅಂತೇಳಿ ಎಲ್ಲ ಹೇಳ್ತಾರೆ. ಅದಕ್ಕೋಸ್ಕರ ಒಮ್ಮೆ ಕರ್ಕೊಂಡು ಬಂದರೆ ತಗೊಂಡೇ ಬಿಡೋದು ನಾನು ಡ್ರೆಸ್. ಹಾಗಾಗಿ ಅಲ್ಲಿಂದ ನಾವು ಐಡಿಯಲಿಗೆ ಬಂದ್ವಿ. ಅಂದರೆ ಬಿಲ್ ಕೊಡಲಿಕ್ಕೆ ಕ್ಯೂ ಇದ್ದರು ಅಲ್ಲಿ. ಹಾಗಾಗಿ ಹಸ್ಬೆಂಡ್ ಹೇಳಿದರು, ಲೇಟ್ ಆಗ್ತದೆ, ನೀವು ಹೋಗಿ ಐಸ್ ಕ್ರೀಮ್ ಆರ್ಡರ್ ಮಾಡಿ, ನಾನು ಬರ್ತೇನೆ ಬಿಲ್ಲು ಕೊಟ್ಟು ಅಂತೇಳಿ ಹೇಳಿದರು. ಬಿಲ್ ಪೇ ಮಾಡಿ. ಹಾಗಾಗಿ ನಾನು ಮತ್ತು ನನ್ನ ಮಗಳು ಬಂದ್ವಿ. ಫಾರಮ್ ಹಾಲಲ್ಲೇ ಉಂಟು ಐಡಿಯಲೆಲ್ಲ, ಹಾಗಾಗಿ ನಮಗೆ ಇಷ್ಟ ಆಗೋದು ಫಾರಮ್ ಹಾಲ್, ಎಲ್ಲ ಒಂದೇ ಕಡೆ ಸಿಗ್ತದಲ್ಲ. ಹಾಗಾಗಿ ಮಂಗಳೂರಿಗೆ ಬಂದರೆ ಐಸ್ ಕ್ರೀಮ್ ತಿನ್ನದಿದ್ದರೆ ಹೇಗೆ ಅಲ್ವಾ. ಐಡಿಯಲ್ ಐಸ್ ಕ್ರೀಮ್ಗೆ ಬಂದೇ ಬರ್ತೇವೆ ನಾವು ತಿನ್ನಲಿಕ್ಕೆ. ನಮ್ಮ ಫೇವ್ರೆಟ್. ನನ್ನ ಮಗಳಿಗಂತೂ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ, ಎಷ್ಟು ಕೊಟ್ಟರು ತಿಂತಾಳೆ ಐಸ್ ಕ್ರೀಮ್ ಅವಳು. ಹಾಗಾಗಿ ನಾನು ತಿರಾಮಿಸು ಆರ್ಡ್ರ್ ಮಾಡಿದೆ ಐಸ್ ಕ್ರೀಮ್. ನನ್ನ ಮಗಳು ಮತ್ತು ಹಸ್ಬೆಂಡಿಗೆ ದಿಲ್ಖುಷ್ ಆರ್ಡ್ರ್ ಮಾಡಿದ್ದು. ಅವಳು ನೋಡಿ ನನ್ನ ಐಸ್ ಕ್ರೀಮ್ ಫಸ್ಟ್ ಬಂದ ಕಾರಣ ತಿಂತಾ ಇದ್ದಾಳೆ ನನ್ನದು ಶುರುವಿಗೆ. ಬೋಣಿ ಅವಳೇ ಮಾಡ್ತಾಯಿದ್ದಾಳೆ. ಅವಳಿಗೆ ಫೇವ್ರೆಟ್ ಐಸ್ ಕ್ರೀಮ್ ಅಂದರೆ. ನೋಡಿ, ನಾವು ಹೀಗೆ ಮಂಗಳೂರಿಗೆಲ್ಲ ಬಂದರೆ ಮಧ್ಯಾಹ್ನಕ್ಕೆ ಊಟ ಎಲ್ಲ ಮಾಡೋದು ಕಡಿಮೆ, ಈ ಥರನೇ ಐಸ್ ಕ್ರೀಮ್ ಆಮೇಲೆ ಹೀಗೆ ತಿಂತೇವೆ. ಸ್ನ್ಯಾಕ್ಸ್ ಐಟಮ್ಸೇ ಜಾಸ್ತಿ ತಿಂತೇವೆ ನಾವು. ಬರ್ಗರ್, ಪಿಜ್ಜಾ
ಇದು ತಿಂದೇ ನಾವು ಹೊಟ್ಟೆ ತುಂಬಿಸಿಕೊಳ್ತೇವೆ, ಯಾಕಂದರೆ ಊಟ ಯಾವಾಗಲೂ ಮನೆಯಲ್ಲಿ ಮಾಡ್ತೇವಲ್ಲ, ಹಾಗಾಗಿ ಸ್ಪೆಷಲ್ ಡಿಶಸ್ ಏನಾದರೂ ಇದ್ದರೆ ನಾವು ಟ್ರೈ ಮಾಡ್ತೇವೆ. ಹಾಗಾಗಿ ನೋಡಿ, ಅವಳಿಗೆ ಆ ಡ್ರೈ ಫ್ರೂಟ್ಸ್ ಎಲ್ಲ ಇಷ್ಟ ಆಗೋದಿಲ್ಲ, ಅದರಲ್ಲಿ ಹಾಕಿದ್ದು ಫ್ರೂಟ್ಸ್ ಎಲ್ಲ. ಐಸ್ ಕ್ರೀಮ್ ಮಾತ್ರ ತಿಂತಾ ಇದ್ದಾಳೆ ನೋಡಿ. ನನ್ನ ಹಸ್ಬೆಂಡ್ ಬಿಲ್ಲೆಲ್ಲ ಕೊಟ್ಟು ಬಂದರು ನೋಡಿ. ಐಟಮ್ ಬಂತು ನಂದು. ನೋಡಿ ಎಲ್ಲ ಪೇ ಮಾಡಿ ಬಂದಿದ್ದಾರೆ. ಐಸ್ ಕ್ರೀಮ್ ತಿಂತಾ ಇದ್ದಾರೆ ನೋಡಿ. ನನ್ನ ಮಗಳು ಎಡಗೈಯಲ್ಲಿ ತಿಂತಾ ಇದ್ದಾಳೆ ಐಸ್ ಕ್ರೀಮು. ಅವಳಿಗೆ ಕೈ ನೋವು ಬಿದ್ದಿದ್ಲಲ್ಲ ಅವಳು, ಹಾಗಾಗಿ. ಆ ಕೈಯ ಕತೆ ಇನ್ನೊಂದುಂಟು, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ ಅದೇನು ಅಂತೇಳಿ. ಐಸ್ ಕ್ರೀಮ್ ತುಂಬಾ ಟೇಸ್ಟಿಯಾಗಿತ್ತು. ಬಿಲ್ಲು ಕೊಟ್ಟು ನನ್ನ ಗಂಡ ನೋಡಿ ಹಾಗೆ ಆದ್ರಂತೆ ನನಗೆ ಹೇಳೋದು ನೋಡಿ. ನನಗಂತೂ ತಿರಮಿಸು ಐಸ್ ಕ್ರೀಮ್ ತುಂಬಾ ಇಷ್ಟ. ನಾನು ಐಡಿಯಲ್ಲಿಗೆ ಬಂದರೆ ಇದೇ ಐಸ್ ಕ್ರೀಮ್ ತಗೊಳ್ಳೋದು, ಸೂಪರಾಗಿರ್ತದೆ. ಎಷ್ಟು ಚೆನ್ನಾಗಿದೆ ನೋಡಿ. ಐಡಿಯಲ್ ಐಸ್ ಕ್ರೀಮ್ ಅಷ್ಟು ಟೇಸ್ಟಿಯಾದ ಐಸ್ ಕ್ರೀಮ್ ನಮ್ಮ ಮಂಗಳೂರಲ್ಲಿಲ್ಲ. ಅಮ್ಮ Come on. Paya. Dura. Jatuh. Ini rambut. Studio shopping over. Max shopping over. Hero. Nani, ಬರ್ತವೆ. Yippee. ಪಿಂದಲ್ಲ, ನಿಂಗೆ ವಿಡಿಯೋ ಬಂದವು. ಆ್ಯಂಡ್ ಝೂಡಿಯೋದ ಮುಗಿಂಡು ಶಾಪಿಂಗ್. ಝೂಡಿಯೋದಲ್ಲ ಮ್ಯಾಕ್ಸ್ದಲ್ಲ. ನನ್ನ ಪೋಪಿನಿ ನನ್ನ ದೂರಯ ನಮ್ಮ ನನ್ನ ಮಗಳ ಇದು ಡಿಮಾರ್ಟ್ പോയവരുണ്ടെങ്കിൽ മകളികത്ത് അമ്മേരെഗ്ല ಎಂಕ್ ದುರ್ಬಾಡಿ ಅಲ್ಲ ಸಾರಿ ಎಂಕ್ ಫಾಮಿ ಡಿಮಾರ್ಟ್ಗೆ ಹೋಗ್ಲಿಕ್ಕೆ ಉಂಟು. ಅಷ್ಟು ಎಂಕೆ ದುರ್ಬಾಡು ಊರೆಲ್ಲ ಹೋಗುದು. ಆನಂದೆ ಫಾರಮ್ ಅಲ್ದ ಮುಗಿನ ಶಾಪಿಂಗ್ ಟಾಪ್ಸ್ ಪೂರ ಮಸ್ತ್ ಶೋಕ್ ಉಂದಾಲ ಅಂಡ ಇತ್ತುಂಡು ಲೈಕ್ ಇದಾದ ಬಣ್ಣ ಇತ್ತಿಜ್ಜಿ ಬಣ್ಣ ಇತ್ತುಂಡು ಅಂಚೆ ಬಿಲ್ಡಪ್ ಕೊರ್ಪುನ್ಯ ಚೂರು ಎಡ್ಡೆತ್ತಂಡ ಡ್ರೆಸ್ಸಸ್ ಮಾತ ಮಸ್ತ್ ಇಷ್ಟ ಅಂಡ್ ಅಂಚಾದ್ ಒಂದು ಅಂಚದು ಒಂದು ಶಾಪಿಂಗ್ ಮಲ್ತೆ ಅಂಚದು ಒಂತೆ ಶಾಪಿಂಗ್ ಮಲ್ತೇನು ಝೂಡಿಯೋಡ್ಲ ಮೋಲ್ತಲೆ ಪಾಪ ಬಾಲೆಗ ಕೈ ಬೇನೆಡುಂದೆ ಒಂಜಿ ಕೈ ನಂಚ ದೀದ್ ಪತೊಂಡ್ರೆ ಪಾಪ ಇಕ್ ಬಲ್ಲ ಇಜ್ಜಿ ಕೈಟ್ ಓಲಿಯಾ ಮೂಜಿ ಗಂಟೆ ಮೂಜರಂಡ್ ನನ್ನ ರಪ್ಪ ಎತ್ತೆ ಪೋದು ಐಸ್ ಕ್ರೀಮ್ ತಿಂದ ಎಂಕ್ಲೆಗ್ ಒಣಸೆ ಬೋರ್ಡ್ ಒಂದಿಜ್ಜ ಐಸ್ ಕ್ರೀಮ್ ಲಾಪುಂಡು ಅಚ್ಚರಿ ಶಾಪಿಂಗ್ ದೇ ಮೂಲುಂಡು ಯಾನ್ ಇಲ್ಲಾಗಬಹುದು ತೂಪ ನಿಕ್ಲೆಗೆ ಯಾನ್ ಇಂಚಿನ ಮತ್ತ ಪರ್ಚೇಸ್ ಮಲ್ದೆಂದು ಯಾನ್ ಮತ್ತೆ ಮಸ್ತ್ ಎಕ್ಸೈಟೆಡ್ ಆದುಲ್ಲೆ ಎನ್ನ ಶಾಪಿಂಗ್ ತೂಪ ನಿಖಲೊಟ್ಟು ಎನ್ನ ಶಾಪಿಂಗ್ ಶೇರ್ ಮಂದೆರೆಗ್ ಮಸ್ತ್ ಎಕ್ಸೈಟೆಡ್ ಆದುಲ್ಲೆ ಯಾನ್
ಅದೇ ಎನ್ನ ಕಂಡನ ಪರ್ಸ್ ಪೂರ ಖಾಲಿ ಅಂಡ್ ಒಂತೆ ದೀತೆರ್ಗೆ ನನ್ನ ಐನ ದಿ ಮಾರ್ಟೆಡ್ ಪೊಡಿ ಮನ್ಪೇನು ಶಾಪಿಂಗ್ ಒಂಜಿ ರೌಂಡ್ ಮಲ್ತ ಭಾರಿ ಖುಷಿ ಅಂಡ್ ಮಾತ್ರ ಶಾಪಿಂಗ್ ಮಲ್ತಿನ ವರ್ಷ ಹೊರ ಇಂಚ ನಮ್ಮ ಒಂಜಿ ದಾದ ಪನ್ಪೇರು ಇಂಚ ಅವರ ಪೋದು ಶಾಪಿಂಗ್ ಮಲ್ಪೋಡು ಮಾತ ಪೊಣ್ಣುಲ್ಲ ಅಕ್ಲ ಬರ್ಡೇ ಗಾಂಡಲ ಇಂಚ ಕಂಡನಿ ಏನು ಒಯ್ತೊಂದು ಪೋದು ಅಕ್ಲೆ ಬೋರ್ಡ್ ಆಯ್ನ ಶಾಪಿಂಗ್ ಮಲ್ತೊಂಬರೋಡು ಅವೇ ಒಂಜಿ ಖುಷಿ ಲೈಫ್ಡು ದುಡ್ಡು ಏರ್ನ ಪೋಯಿನಿ ಇಪೆದ ಏನಂತ ಎಂದ ಕಂಡನಿ ನನ್ನ ಮನಸ್ಸದ ಮಾತು ಅನ್ಪುನಿಯನು ದುಡ್ಡೇರ್ನ ಪೋಯಿನಿ ಇಪೆದ ಏನತ ಅದೇ ಅದೇ ಮಗಳು ತೂಲೆ ಮಗಳು ದಾದ ಬರ್ಕೊಂಡು ಪಪ್ಪ ಎಂಕಲಾಲ ರತ್ತು ಬರ್ತು ಜಾನ ಅಲ್ಪ ತಿಂಡಿ ರತ್ತು ಕೊರ್ಲಿಂಕ್ ಪಾಪ್ಕಾರ್ನ್ ತಿನ್ನೋ ಒಂದು ಪನ್ಪುಂದುಲ ಎಂಕದಾಲ ಯಾರ್ ಬ್ಯಾಂಡ್ ಪೂರ ತೆತ್ತೊಂದಾರು ಚಪ್ಪಲ್ ತೆತ್ತೊಂದಾರು ಅಂದ ಅಮ್ಮ ಎತ್ತು ರತ್ತು ಕೊರಿಯಾರು ಡ್ರೆಸ್ ಏ ದಿಸ್ ಈಸ್ ಮೈ ಬರ್ಡೇ ಶಾಪಿಂಗ್ ಓಕೆ ಇದು ಎನ್ನ ಬರ್ತ್ಡೇ ಶಾಪಿಂಗ್ ಇರೆಗಿದೆ ತೊಂದ್ರೆ ಬೈದಿನ ಅತ್ತೆಂಕುಲು ಇರ್ನ ಬರ್ಡೇ ನವೆಂಬರ್ ಡತೆ ಯಾವಾಗ ಬರ್ಕ ನಮ್ಮ ಶಾಪಿಂಗ್ಗೆ ಕೊಡ್ಚನಿಕು ಲಾಲ ರತ್ತು ಕೊಡ್ಬಿಡ ನನಗೆ ಹೆಂಗೆ ಇಷ್ಟ ತಿಂಡಿ ಪೂರ ದಾಳ ಎತ್ತು ಕೊಡ್ಬಿಡಾರೆ ಆಡತ್ತೆ ಎನ್ನ ಮಗಲು ಇತ್ತು ಬಂಡಲಕ್ಕ ಸರಿ ಐಸ್ ಕ್ರೀಮ್ ತಿಂದಲು ಕೂಡ ಬಿಲ್ಡಪ್ ಇಲ್ಲ ನನ್ನ ಮಗಲು ಇಲ್ಲ ಕಣ್ಣಲ್ಲಿ ಫುಲ್ ಬಿಸಿ ಉಳ್ಳೇ ಟ್ರಾಫಿಕ್ ಉಂಟು ಮಸ್ತ್ ಟ್ರಾಫಿಕ್ ನಾವಿವಾಗ ಡಿಮಾರ್ಟಿಗೆ ಬಂದ್ವಿ ಥ್ಯಾಂಕ್ ಯು ಓವ್ಯಾ ಇಲ್ಲಿ ಅಂತ ತೆಗ್ಸಿ ಕೊಡ್ತಾರೆ ನೋಡುವ ಅಂತೇಳಿ ಅಲ್ಲಿ ಸಾಕಾಗ ನನ್ನ ಅತ್ತಿಗೆ 500 ಮತ್ತು ನನ್ನ ಅಕ್ಕ 500 ಕೊಟ್ಟಿದ್ದಾರೆ ಹಾಂ ಅದರಲ್ಲಿ ಏನಾದ್ರು ಪರ್ಚೇಸ್ ಮಾಡಬೇಕೀಗ ಅವ್ರು ತೆಗ್ದಿರಲ್ಲಿ ನನಗೆ ತೆಗ್ದಿದ್ದಾರೆ ಹಬ್ಬ ನಿಮ್ದಾಗಿದೆ ಮೊನ್ನೆ ಬರ್ಡೇಗೆ ನಿಮ್ಗೆ ಎಷ್ಟು ತೆಗ್ಸಿ ಕೊಟ್ಟಿದ್ದೇನೆ ನಾನು ಅದು ಲೆಕ್ಕಕ್ಕಿಲ್ಲ ಅದು ಮೊನ್ನೆ ಇದ್ದಲ್ಲ ಈಗ ಬಿಲ್ಡಪ್ ನೋಡಿ ಶಾಪಿಂಗಿಗೆ ಅಂತ ಬಂದುಂಟಲ್ಲ 3 ಶರ್ಟ್ ನನ್ನ ಗಂಡವೇ ತಗೊಂಡದ್ದು ಪುನಃ ಬಿಲ್ಡಪ್ ಕೊಡೋದು ನನಗೆ ಆಯಿತಾ ಇಗೊಳ್ಳಿ ಮುಸುಂಟು ನೋಡಿ ಇಗೊಳ್ಳಿ ಮುಚ್ಚಿಡಿ ನೋಡಿ ಏನು ಗೊತ್ತಿಲ್ಲದವರಾಗೆ ಮಾಡುದು ನೋಡಿ ಇನ್ನು ಹೊರಟದ್ದು ಮನೆಗೆ ಇನ್ನು ಸುಳ್ಯಕ್ಕೆ ಹೋಗಿ ಸಿಗುವ ಮಿಡ್ಲಲ್ಲಿ ಏನಾದರೂ ಸ್ಪೆಷಲ್ ಇದ್ದರೆ ವಿಡಿಯೋ ಮಾಡ್ಕೊಳ್ತೇನೆ ತುಂಬಿಕೊಂಡಿದೆ ಹಿಂದುಗಡೆ ಲಗೇಜಸ್ ಅಕ್ಕನ ಜೋಕುಲು ಬರ್ಪೆ ಅಂದ್ ಬಂಡೇರು ಚಕುಟ್ಲಾರ್ದು ಸೀದಾ ಅಮ್ಮನೆಲ್ಲಾಗ ಬತ್ತ ಜೋಕ್ಲೆನಲ್ಲೇ ತಂದು ಸುಳ್ಯ ಪೋಪಿನಿ ಖುಷಿಯೇ ಬೇತೆ ಅಮ್ಮನೆಲ್ಲ ಬರ್ಪುನೊಂಜಿ ಬಂದಪ್ಪ ಇಂಚ ಬನ್ಪೆರಿತ್ತೆ ತನ್ನ ಇಚ್ಚ ಇಂಚ ಬನ್ಪೆ ಚಿಕ್ಕ ಬರ್ತೇನೆ ಮಂಚೇನೆ ಅವತ್ತದು ಮುಟ್ಟಿ ಆಯ್ತು ಎಲ್ಲರೂ ಐಟಮ್ಸ್ ಎಲ್ಲ ಬಂದು ಇಲ್ಲಿ ಉಂಟು ಇಲ್ಲಿ ಒಂದುಂಟು ಗಜಿನಿ ಇನ್ನೊಂದು ಬ್ಯಾಗ್ ಎಲ್ಲಿ ಇಟ್ಲು ಹನಿ ತನ್ವಿ ಇಲ್ಲಿ ಉಂಟು ಐಟಮ್ಸ್ ಎಲ್ಲ ನಾಳೆ ತೋರಿಸ್ತೇನೆ ಫುಲ್ ಟಯರ್ಡ್ ಆಗಿದೆ ಇಲ್ಲಿಗೆ ನಾನು ನನ್ನ ವಿಡಿಯೋನ ಎಂಡ್ ಮಾಡ್ತೇನೆ ನಾಳೆ ಸಿಗುವ ಸಾಕಾಗಿ ಹೋಯಿತು 10 ಗಂಟೆ ಆಯಿತು ಎತ್ತುವಾಗಲೇ ಮಕ್ಕಳನ್ನು ಕರ್ಕೊಂಬರ್ಲಿಕ್ಕಿತ್ತಲ್ಲ ತಾಯಿ ಮನೆಗೆ ಹೋಗಿ ಹಾಗಾಗಿ ಸರಿ ಬಾಯ್ ಬಾಯ್